ಎಐ ಮಾನವರಿಗೆ ಅಪಾಯ ತರಬಲ್ಲದೆ? ಗೋಲ್ಡ್ಮನ್ ಸಾಕ್ಸ್ ನಂತಹ ಸಂಸ್ಥೆಗಳು ಅಂದಾಜಿಸಿರುವ ಪ್ರಕಾರ ಎಐ ಜಾಗತಿಕವಾಗಿ ಸುಮಾರು 300 ಮಿಲಿಯನ್ ಪೂರ್ಣಾವಧಿ ಉದ್ಯೋಗಗಳನ್ನು ಆಟೋಮೇಟ್ ಮಾಡಬಹುದು. ಪ್ರಸ್ತುತ ಅಮೆರಿಕ ಮತ್ತು ಯುರೋಪ್ನಲ್ಲಿರುವ ಸುಮಾರು 2/3 ಉದ್ಯೋಗಗಳು ಒಂದಲ್ಲ ಒಂದು ಮಟ್ಟಿಗೆ ಎಐ ಆಟೋಮೇಷನ್ಗೆ ಒಳಪಡುವ ಸಾಧ್ಯತೆ ಇದೆ ಎಂದು ಅವು ಉಲ್ಲೇಖಿಸಿವೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಸ್ವಲ್ಪ ಸಂಪ್ರದಾಯಬದ್ಧ ದೃಷ್ಟಿಕೋನವನ್ನು ಹೊಂದಿದ್ದು, ಜಾಗತಿಕ ಉದ್ಯೋಗದ ಸರಿಸುಮಾರು 2.3% ಅಂದರೆ ಸುಮಾರು 75 ಬಿಲಿಯನ್ ಉದ್ಯೋಗಗಳು ಸಂಪೂರ್ಣ ಆಟೋಮೇಷನ್ನ ಅಪಾಯದಲ್ಲಿದೆ ಎಂದು ಅಂದಾಜಿಸಿದೆ. ಅದೇ ಸಮಯದಲ್ಲಿ ಕಾರ್ಮಿಕ ಸಂಶೋಧಕರು ಗಮನಿಸಿರುವಂತೆ ಭಾರೀ ಪ್ರಮಾಣದ ದಿಢೀರ್ ಲೇಆಫ್ಗಳು ಆಗವು. ಬದಲಾಗಿ ಎಂಟ್ರಿ ಲೆವೆಲ್ ವೈಟ್ ಕಾಲರ್ ಮತ್ತು ಕೇವಲ ದೈಹಿಕ ಶ್ರಮ ಬೇಡುವ ಗ್ರಂಟ್ ವರ್ಕ್ ಕೆಲಸಗಾರರ ನೇಮಕಾತಿಗಳು ನಿಧಾನವಾಗಬಹುದು. ಆದರೂ ಕೆಲವು ಡೂಮ್ಸ್ಡೇ ಪ್ರವಾದಿಗಳು ಈಗಾಗಲೇ ಎಐ ಅಂತಿಮವಾಗಿ ಮಾನವೀಯತೆಯನ್ನೇ ಹೇಗೆ ಮೆಟ್ಟಿ ನಿಲ್ಲುತ್ತದೆ ಎಂದು ಭವಿಷ್ಯ ನುಡಿಯಲು ಪ್ರಾರಂಭಿಸಿದ್ದಾರೆ. ಎಐ ಎಂದಾದರೂ ಮಾನವರನ್ನು ಮೀರಿಸಬಲ್ಲದೆ? ಖಂಡಿತವಾಗಿಯೂ ಕೆಲವು ನಿರ್ದಿಷ್ಟ ಪಾತ್ರಗಳಲ್ಲಿ ಹೌದು. ಎಐಗಳನ್ನು ಯಾವುದೇ ಮಾನವನು ಏಕಾಂಗಿಯಾಗಿ ಎಂದಿಗೂ ಕರಗತ ಮಾಡಿಕೊಳ್ಳಲು ಸಾಧ್ಯವಾಗದಂತಹ ಬೃಹತ್ ಜ್ಞಾನ ಭಂಡಾರದ ಮೇಲೆ ಟ್ರೈನ್ ಮಾಡಲಾಗಿರುತ್ತದೆ. ಭಾರೀ ಪ್ರಮಾಣದ ಡೇಟಾವನ್ನು ಇಂಜೆಸ್ಟ್ ಮಾಡುವ, ಪ್ರೊಸೆಸ್ ಮಾಡುವ ಮತ್ತು ಮಾನವರಿಗೆ ಯೋಚಿಸಲು ಸಾಧ್ಯವಾಗದ ವೇಗದಲ್ಲಿ ಫಲಿತಾಂಶಗಳನ್ನು ನೀಡುವ ದಣಿವರಿಯದ ಸಾಮರ್ಥ್ಯ ಅವುಗಳಿಗಿದೆ. ಆದರೆ ಅದು ಅವುಗಳನ್ನು ಮಾನವರಿಗೆ ಸಮಾನವಾಗಿಸುತ್ತದೆಯೇ ಅಥವಾ ಅವರಿಗಿಂತ ಶ್ರೇಷ್ಠವಾಗಿಸುತ್ತದೆಯೇ? ನನಗೇನೂ ಹಾಗನಿಸುವುದಿಲ್ಲ. ಕನಿಷ್ಠ ಪಕ್ಷ ಅವುಗಳ ಪ್ರಸ್ತುತ ರೂಪದಲ್ಲಂತೂ ಇಲ್ಲ. ತಮ್ಮ ಇಂದಿನ ರೂಪದಲ್ಲಿ ಅವು ಅತ್ಯಂತ ಯಾಂತ್ರಿಕವಾಗಿವೆ. ಅವು ಮಾನವರಿಗೆ ಅತ್ಯಂತ ಬೇಸರ ತರುವ ಅಥವಾ ದಣಿ ಉಂಟುಮಾಡುವ ಕೆಲಸಗಳನ್ನು ಬೃಹತ್ ಕಂಪ್ಯೂಟಿಂಗ್ ಶಕ್ತಿಯನ್ನು ಬಳಸಿ ಯಾವುದೇ ಪ್ರಜ್ಞಾಪೂರ್ವಕ ಗುರಿಯಿಲ್ಲದೆ ಮಾಡುತ್ತವೆ. ಇಂದಿನ ಎಐ ಪ್ಯಾಟರ್ನ್ಗಳ ಆಧಾರದ ಮೇಲೆ ಸರಿಯಾದ ಉತ್ತರವನ್ನು ಊಹಿಸುವಲ್ಲಿ ಉತ್ತಮ ಕೆಲಸ ಮಾಡಬಲ್ಲದು. ಆದರೆ ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ಚರ್ಚಿಸಿದಂತೆ ಅವು ತಾವು ಏನನ್ನು ಇನ್ಫರ್ ಮಾಡುತ್ತಿವೆಯೋ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿಲ್ಲ, ಅಥವಾ ತಾವು ಮಾಡುವ ಯಾವುದೇ ಕೆಲಸಕ್ಕೆ ಅವುಗಳಿಗೆ ಯಾವುದೇ ಮೋಟಿವೇಶನ್ ಕೂಡ ಇರುವುದಿಲ್ಲ. ಅವುಗಳಿಗೆ ಮಾನವರನ್ನು ಮೀರಿಸುವ ಯಾವುದೇ ಉದ್ದೇಶವಿಲ್ಲ, ಅಥವಾ ಪ್ರಸ್ತುತ ಅವುಗಳು ಅದಕ್ಕೆ ಸಜ್ಜಾಗಿಯೂ ಇಲ್ಲ. ಅವುಗಳ ಜ್ಞಾನ ಎಷ್ಟೇ ಬೃಹತ್ ಆಗಿದ್ದರೂ ಅದು ಡಾಕ್ಯುಮೆಂಟ್ ರೂಪದಲ್ಲಿ ಸಾರ್ವಜನಿಕವಾಗಿ ಲಭ್ಯವಿರುವುದಕ್ಕೆ ಮಾತ್ರ ಸೀಮಿತವಾಗಿದೆ. ಇದು ಮಾನವರು ಲಕ್ಷಾಂತರ ವರ್ಷಗಳಲ್ಲಿ ಅಸಂಖ್ಯಾತ ಭಾಷೆಗಳಲ್ಲಿ ಮತ್ತು ವಿಭಿನ್ನ ಜೀವನ ಪರಿಸ್ಥಿತಿಗಳಲ್ಲಿ ಒಟ್ಟುಗೂಡಿಸಿರುವುದರ ಒಂದು ಸಣ್ಣ ಭಾಗವಷ್ಟೇ. ಈ ವಿಷಯದಲ್ಲಿ ಎಐಗಳು ಎಂದಿಗೂ ಮಾನವರಿಗೆ ಸಮನಾಗಲು ಸಾಧ್ಯವಿಲ್ಲ ಎಂದು ಹೇಳುವುದು ತಪ್ಪಾಗಲಾರದು. ಆದ್ದರಿಂದ ಎಐ ಸ್ವತಂತ್ರವಾಗಿ ಮಾನವರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತದೆ ಎಂಬ ವೈಜ್ಞಾನಿಕ ಕಾದಂಬರಿಗಳಂತಹ ಭಯವು ಕೇವಲ ಒಂದು ಕಾಲ್ಪನಿಕ ಭಯವಷ್ಟೇ. ಆದರೆ ಹೌದು, ನಾನು ಮೊದಲೇ ಪಟ್ಟಿ ಮಾಡಿದಂತೆ ಸೀಮಿತ ಮಟ್ಟದಲ್ಲೇ ಅಪಾಯಗಳಂತೂ ಇವೆ. ಕಸ್ಟಮರ್ ಸರ್ವಿಸ್ ರೆಪ್ಸ್, ಡೇಟಾ ಎಂಟ್ರಿ ಕ್ಲರ್ಕ್ಗಳು, ಮೆಡಿಕಲ್ ಟ್ರಾನ್ಸ್ಲೇಷನ್ಸ್ಗಳು, ಜೂನಿಯರ್ ಸಾಫ್ಟ್ವೇರ್ ಡೆವಲಪರ್ಗಳು, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ಗಳು ಮತ್ತು ಬುಕ್ ಕೀಪರ್ಗಳು ಇತರರಿಗಿಂತ ಹೆಚ್ಚಾಗಿ ಈ ಅಪಾಯಗಳಿಗೆ ತುತ್ತಾಗುತ್ತಾರೆ. ಇದರಿಂದ ತೊಂದರೆಗೊಳಗಾಗುವ ಮತ್ತೊಂದು ದೊಡ್ಡ ಸಮುದಾಯವೆಂದರೆ ಅನುವಾದಕರು ಮತ್ತು ಧ್ವನಿ ಕಲಾವಿದರು. ಏಕೆಂದರೆ ಪ್ರಸ್ತುತ ಎಐಗಳು ಟೆಕ್ಸ್ಟ್ ಟು ಟೆಕ್ಸ್ಟ್ ಮ್ಯಾನಿಪ್ಯುಲೇಷನ್ನಲ್ಲಿ ಅತ್ಯಂತ ಪ್ರವೀಣವಾಗಿವೆ. ಹಾಗಾಗಿ ಪಬ್ಲಿಷರ್ಗಳು ಎಐ ಇಂಟಿಗ್ರೇಷನ್ ಗಾಗಿ ತೀವ್ರವಾಗಿ ಒತ್ತು ಹಾಕುತ್ತಾರೆ. ಸೊಸೈಟಿ ಆಫ್ ಆಥರ್ಸ್ ನಡೆಸಿದ ಸರ್ವೆಯ ಪ್ರಕಾರ 1/3ಕ್ಕಿಂತ ಹೆಚ್ಚು ಅನುವಾದಕರು ಈಗಾಗಲೇ ಜನರೇಟಿವ್ ಎಐ ಕಾರಣದಿಂದಾಗಿ ಕೆಲಸ ಕಳೆದುಕೊಂಡಿದ್ದಾರೆ. ಅನೇಕ ಸಾಹಿತ್ಯ ಅನುವಾದಕರನ್ನು ಮೆಷಿನ್ ಟ್ರಾನ್ಸ್ಲೇಷನ್ ಪೋಸ್ಟಲಿಟಿಂಗ್ ಕಡೆಗೆ ತಿರುಗಲು ಕೇಳಲಾಗುತ್ತಿದೆ. ಇದು ಕ್ಲಂಕಿ ಆಗಿರುವ ಎಐ ಅನುವಾದಿತ ಪಠ್ಯವನ್ನು ಸರಿಪಡಿಸುವುದನ್ನು ಒಳಗೊಂಡಿರುತ್ತದೆ. ಆದರೆ ಈ ಅನುವಾದಕರು ಮೊದಲು ಗಳಿಸುತ್ತಿದ್ದ ಪರ್ವರ್ಡ್ ಅನುವಾದದ ದರದ ಅತ್ಯಲ್ಪ ಭಾಗಕ್ಕೆ ಅತ್ಯಂತ ನಂಬಲರ್ಹವಾದ, ಭಾವನಾತ್ಮಕವಾಗಿ ಅಭಿವ್ಯಕ್ತಿಗೊಳಿಸುವ ಟೆಕ್ಸ್ಟ್ ಟು ಸ್ಪೀಚ್ ಮಾಡೆಲ್ಗಳ ಬೆಳವಣಿಗೆಯು ವಾಯ್ಸ್ ಓವರ್ ಉದ್ಯಮವನ್ನು ತೀವ್ರವಾಗಿ ಅಸ್ತವ್ಯಸ್ತಗೊಳಿಸಿದೆ. ಎಐ
ಆವಿಷ್ಕಾರಕ್ಕೆ ಮುಂಚಿತವಾಗಿ ಇದು ವೃತ್ತಿಪರ ಧ್ವನಿ ಕಲಾವಿದರಿಗೆ ಅತ್ಯಂತ ಲಾಭದಾಯಕ ಕ್ಷೇತ್ರವಾಗಿತ್ತು. ಈ ಧ್ವನಿ ಕಲಾವಿದರು ತಾವು ನಿರ್ಮಿಸುವ ಆಡಿಯೋದ ಪ್ರತಿ ಗಂಟೆಗೆ $106 ಭಾರಿ ಮೊತ್ತವನ್ನು ವಿಧಿಸುತ್ತಿದ್ದರು. ಹೆಚ್ಚಿನ ಸಣ್ಣ ಲೇಖಕರಿಗೆ ಇವರನ್ನು ನೇಮಿಸಿಕೊಳ್ಳಲು ಎಂದಿಗೂ ಸಾಧ್ಯವಾಗುತ್ತಿರಲಿಲ್ಲ. ಅವರಲ್ಲಿ ಕೆಲವರು ತಮ್ಮ ಪುಸ್ತಕಗಳನ್ನು ತಾವೇ ನಿರೂಪಿಸುತ್ತಿದ್ದರು ಅಥವಾ ಅಸಹಾಯಕರಾಗಿ ನೋಡುತ್ತಿದ್ದರು. ಈಗ ಈ AI ಹಸ್ತಕ್ಷೇಪದಿಂದಾಗಿ ಧ್ವನಿ ಕಲಾವಿದರ ಸಮುದಾಯದಲ್ಲಿ ಭಾರಿ ಅಶಾಂತಿ ಉಂಟಾಗಿದೆ. ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ ಎಂದು ಅವರು ಭಾವಿಸುತ್ತಿದ್ದಾರೆ. ತಮ್ಮ ಫೋರಂಗಳು ಮತ್ತು ಯೂನಿಯನ್ಗಳ ಬೆಂಬಲದೊಂದಿಗೆ ಈ ಕ್ಷೇತ್ರಕ್ಕೆ AI ಪ್ರವೇಶವನ್ನು ತಡೆಯಲು ಅವರು ಪ್ರಯತ್ನಿಸುತ್ತಿರುವಂತೆ ತೋರುತ್ತಿದೆ. ಒಬ್ಬ ಲೇಖಕನು ತನ್ನ ಪುಸ್ತಕವೊಂದನ್ನು ಇನ್ನೊಂದು ಭಾಷೆಗೆ ಅನುವಾದಿಸಿ ನಿರೂಪಿಸಲು ತಿಂಗಳುಗಟ್ಟಲೆ ಕಷ್ಟಪಡುತ್ತಿದ್ದ ಕಾಲವೊಂದಿತ್ತು. ಅದೇ ಕೆಲಸವನ್ನು ಈಗ AI ಕೇವಲ ಕೆಲವೇ ಗಂಟೆಗಳಲ್ಲಿ ಮಾಡುತ್ತದೆ. ಅದೇ AI ಭಯಕ್ಕೆ ಕಾರಣವಾಗಿದೆ. ಆದರೆ ಅಂತಹ ಧೋರಣೆಯು ಮಾರುಕಟ್ಟೆಯನ್ನು ಕುಂಠಿತಗೊಳಿಸುತ್ತದೆ ಅಷ್ಟೇ. ಇದನ್ನು ಸಮರ್ಥವಾಗಿ ನಿಭಾಯಿಸಿದರೆ ಕಡಿಮೆ ವೆಚ್ಚದ ಪರ್ಯಾಯಗಳಿಗಾಗಿ ಕಾಯುತ್ತಿದ್ದ ಪುಸ್ತಕ ಪ್ರಕಾಶನ ಉದ್ಯಮದಲ್ಲಿ ಭಾರೀ ಪರಿವರ್ತನೆ ಉಂಟಾಗಬಹುದು. ಒಮ್ಮೆ ಕಲ್ಪಿಸಿಕೊಳ್ಳಿ, ಒಂದು ಒಳ್ಳೆಯ ಪುಸ್ತಕ ಕೇವಲ ಒಂದೇ ಭಾಷೆಗೆ ಸೀಮಿತವಾಗುವ ಬದಲು ವಿಭಿನ್ನ ಭಾಷೆಗಳನ್ನು ಮಾತನಾಡುವ ಲಕ್ಷಾಂತರ ಜನರನ್ನು ತಲುಪಲು ಸಾಧ್ಯವಾಗುತ್ತದೆ. ಅದು ಜ್ಞಾನ ಪ್ರಸರಣದಲ್ಲಿ ಒಂದು ಕ್ರಾಂತಿಯಾಗಲಿದೆ. ಆಡಿಯೋ ಬುಕ್ಗಳ ಜನಪ್ರಿಯತೆ ಹೆಚ್ಚುತ್ತಿರುವುದನ್ನು ಗಮನಿಸಿದರೆ ಆಡಿಯೋ ಬುಕ್ ಪ್ರೊಡಕ್ಷನ್ ಪೈಪ್ಲೈನ್ಗೆ AI ಪ್ರವೇಶಿಸುತ್ತಿರುವುದು ಒಂದು ದೊಡ್ಡ ವರವಾಗಲಿದೆ. ಅದು ಭಾರಿ ಶುಲ್ಕವನ್ನು ಬೇಡುವ ಕೆಲವೇ ಧ್ವನಿ ಕಲಾವಿದರ ಏಕಸ್ವಾಮ್ಯವನ್ನು ತಪ್ಪಿಸುವುದು ಮಾತ್ರವಲ್ಲದೆ ಆ ಪುಸ್ತಕಗಳನ್ನು ಹೆಚ್ಚು ವ್ಯಾಪಕವಾದ ಪ್ರೇಕ್ಷಕರಿಗೆ ಲಭ್ಯವಾಗುವಂತೆ ಮಾಡುತ್ತದೆ. ಹೌದು, ಈ ವೃತ್ತಿಪರರ ಭಯವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ AIಗಳು ನಿಜವಾಗಿಯೂ ಅವರ ಸ್ಥಳವನ್ನು ಕಸಿದುಕೊಳ್ಳಬಲ್ಲವೆ? ಪ್ರಸ್ತುತ AIಗಳು ಎಷ್ಟೇ ಸ್ಮಾರ್ಟ್ ಆಗಿದ್ದರೂ ಭಾಷಾ ಪರಿಪೂರ್ಣತೆಯಲ್ಲಾಗಲಿ ಅಥವಾ ಭಾವನೆಗಳ ಸೂಕ್ಷ್ಮ ಅಭಿವ್ಯಕ್ತಿಯಲ್ಲಾಗಲಿ ಅವುಗಳಿಗೆ ಮಾನವ ಮಟ್ಟದ ನಿಖರತೆಯನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಉನ್ನತ ಮಟ್ಟದ ಧ್ವನಿ ಕಲಾವಿದರಿಗೆ ಎಂದಿಗೂ ಬೇಡಿಕೆ ಇದ್ದೇ ಇರುತ್ತದೆ. ಅವರನ್ನು ಟಾಪ್ ಸೆಲ್ಲರ್ಗಳು ಮತ್ತು ಯಾರು ಭರಿಸಬಲ್ಲರೋ ಅವರು ನೇಮಿಸಿಕೊಳ್ಳುತ್ತಾರೆ. ಹೆಚ್ಚಿನ ಲೇಖಕರು ಅವರನ್ನು ನೇಮಿಸಿಕೊಳ್ಳಲು ಎಂದಿಗೂ ಧೈರ್ಯ ಮಾಡುತ್ತಿರಲಿಲ್ಲ. ಅವರ ಅತಿಯಾದ ದರಗಳು ಮತ್ತು ಸಬ್ಸ್ಕ್ರಿಪ್ಷನ್ ಆಧಾರಿತ ಸ್ಟೋರ್ಗಳು ಈ ಲೇಖಕರಿಗೆ ಪಾವತಿಸುವ ಅತ್ಯಲ್ಪ ಪೂಲ್ ಶೇರ್ಗಳು ಅಂತಹ ಸಾಹಸಕ್ಕೆ ಅನುವು ಮಾಡುತ್ತಿರಲಿಲ್ಲ. ಈ ಲೇಖಕರು ಈಗ AIಗಳ ಕಡೆಗೆ ತಿರುಗಬಹುದು ಮತ್ತು ತಮ್ಮ ಜೀವನೋಪಾಯವನ್ನು ಕಂಡುಕೊಳ್ಳಬಹುದು. ಅಂತಿಮವಾಗಿ ಬದುಕಬೇಕಾಗಿರುವುದು ಕೇವಲ ಧ್ವನಿ ಕಲಾವಿದರಷ್ಟೇ ಅಲ್ಲ. ಈ ಧ್ವನಿ ಕಲಾವಿದರ ದುಬಾರಿ ಶುಲ್ಕಗಳನ್ನು ಪಾವತಿಸುವುದನ್ನು ಬಿಟ್ಟು ಬೇರೆ ಆಯ್ಕೆಯಿಲ್ಲದ ಈ ಲೇಖಕರು ಕೂಡ ಬದುಕಬೇಕಾಗಿದೆ. ಆಡಿಯೋ ಬುಕ್ ಉದ್ಯಮವು ಅಭಿವೃದ್ಧಿ ಹೊಂದಿದಂತೆ ಒಳ್ಳೆಯ ಧ್ವನಿ ಕಲಾವಿದರಿಗೆ ಹೆಚ್ಚಿನ ಅವಕಾಶಗಳು ಸಿಕ್ಕೇ ಸಿಗುತ್ತವೆ ಮತ್ತು ದೀರ್ಘಾವಧಿಯಲ್ಲಿ ಅವರು ತಾವು ಅಪಾಯದಲ್ಲಿದ್ದೇವೆ ಎಂದು ಭಾವಿಸಲು ಯಾವುದೇ ಕಾರಣವಿರುವುದಿಲ್ಲ. ಸಾಮಾನ್ಯವಾಗಿ ಅನುವಾದ ವೃತ್ತಿಪರರು AI ಯಿಂದ ತೀವ್ರವಾಗಿ ತೊಂದರೆಗೊಳಗಾಗಿದ್ದಾರೆ ಎಂಬ ದೂರು ಇದೆ. ಇವರಲ್ಲಿ ಅನೇಕರನ್ನು ಕೇವಲ ಪ್ರೂಫ್ ರೀಡಿಂಗ್ ನಂತಹ ಕೆಲಸಗಳಿಗೆ ಸೀಮಿತಗೊಳಿಸಲಾಗಿದೆ ಎಂದು ಹೇಳಲಾಗುತ್ತದೆ, ಏಕೆಂದರೆ AIಗಳು ಪ್ರಮುಖ ಅನುವಾದದ ಕೆಲಸವನ್ನು ಮಾಡುತ್ತವೆ. ಸ್ವಾಭಾವಿಕವಾಗಿ ಅವರಿಗೆ ಈ ಹಿಂದೆ ಸಿಗುತ್ತಿದ್ದ ಹಣಕ್ಕೆ ಹೋಲಿಸಿದರೆ ಕಡಿಮೆ ಪಾವತಿಸಲಾಗುತ್ತದೆ. ಆದರೆ AIಗಳು ಹೆಚ್ಚಿನ ಪುಸ್ತಕಗಳನ್ನು ಅನುವಾದಿಸಿದಂತೆ ಈ ಪ್ರೂಫ್ ರೀಡರ್ಗಳಿಗೂ ಹೆಚ್ಚಿನ ಕೆಲಸಗಳು ಸಿಗುತ್ತವೆ. ಕೆಲಸದ ಪ್ರಮಾಣ ಖಂಡಿತವಾಗಿಯೂ ಮುಖ್ಯವಾಗುತ್ತದೆ. ಲೇಖಕರು ಮತ್ತು ಓದುಗರು ಇಬ್ಬರೂ ಇದರಿಂದ ಲಾಭ ಪಡೆಯಲಿದ್ದಾರೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದ್ದರಿಂದ ಅಪರಿಹಾರ್ಯವಾಗಿರುವ ಒಂದು ವಿದ್ಯಮಾನದ ವಿರುದ್ಧ ಹೋರಾಡುವ ಬದಲು ತಂತ್ರಜ್ಞಾನದ ಅತ್ಯುತ್ತಮ ಬಳಕೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಅದು ದೀರ್ಘಾವಧಿಯಲ್ಲಿ ಎಲ್ಲರಿಗೂ ಸಹಾಯ ಮಾಡುತ್ತದೆ. ನಾನು ಹೇಳುವುದೇನೆಂದರೆ, AI ತಕ್ಷಣದ ಪರಿಣಾಮಗಳ ಮೇಲೆ ಹೆಚ್ಚು ಗಮನ ಹರಿಸುವ ಬದಲು AI ಕೆಲವೇ ಸ್ವಾರ್ಥಪರರ ಕೈಗಳಲ್ಲಿ ಸೃಷ್ಟಿಸಬಹುದಾದ ದೀರ್ಘಕಾಲೀನ ದುರಂತಗಳನ್ನು ನಾವು ಗಮನಿಸಬೇಕು. ನಿಜವಾದ
ಅಪಾಯವಿರುವುದು ತಂತ್ರಜ್ಞಾನದಿಂದಲ್ಲ, ಬದಲಿ ಮಾನವರು ಮಾಡುವ ಇದರ ದುರುಪಯೋಗದಿಂದ. ಅದು ಕಮ್ಯುನಿಕೇಶನ್ ಆಗಿರಲಿ, ಎನರ್ಜಿ ಸಪ್ಲೈ ಚೈನ್ ಆಗಿರಲಿ, ಅತ್ಯಗತ್ಯ ಸೇವೆಗಳಾಗಿರಲಿ, ಹೆಚ್ಚಿನ ಕ್ಷೇತ್ರಗಳಲ್ಲಿ ಎಐಯ ಕ್ಷಿಪ್ರ ಪ್ರವೇಶವು ತಪ್ಪು ಕೈಗಳಿಗೆ ಸೇರಿದರೆ ನಿಜವಾದ ಅಪಾಯವಾಗಬಹುದು. ಎಐ ಒಂದು ಹರಿತವಾದ ಚೂರಿ ಇದ್ದಂತೆ. ಒಂದು ಹರಿತವಾದ ಚೂರಿ ಒಬ್ಬ ಸಮರ್ಥ ಸರ್ಜನ್ ಕೈಯಲ್ಲಿದ್ದರೆ ಜೀವಗಳನ್ನು ಉಳಿಸಬಲ್ಲದು. ಉನ್ನತ ಮಟ್ಟದ ಪಾಕಪ್ರವೀಣನ ಕೈಯಲ್ಲಿದ್ದರೆ ರುಚಿಕರವಾದ ಖಾದ್ಯಗಳನ್ನು ಸೃಷ್ಟಿಸಬಲ್ಲದು. ಅಥವಾ ಒಬ್ಬ ಶ್ರೇಷ್ಠ ಕೆತ್ತನೆಗಾರನ ಕೈಯಲ್ಲಿದ್ದರೆ ಅತ್ಯುತ್ತಮ ಕಲಾಕೃತಿಗೆ ಕಾರಣವಾಗಬಲ್ಲದು. ಆದರೆ ತಪ್ಪು ಕೈ ಸೇರಿದರೆ ಅದು ವಿನಾಶವನ್ನೇ ಉಂಟು ಮಾಡಬಹುದು. ಅದರ ಬಗ್ಗೆ ನಾವು ಹೆಚ್ಚು ಚಿಂತಿಸಬೇಕಾಗಿದೆ.